ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ರಿಪ್ಪ, ಇವಾಗ ಹಬ್ಬ ಅದೆಲ್ಲ ಮುಗೀತ್ರಿ. ಇದು ಡಿನ್ನರ್ ಸೆಟ್ಟಿಂದ ಇತ್ತಲ್ರಿ, ಪ್ಲೇಟ್ ಗಿಟ್ ಎಲ್ಲ ಕಡೆಗೆ ಅದಾವು. ಇವನ್ನೆಲ್ಲ ಸ್ವಲ್ಪ ಒರೆಸಿ ಮತ್ತೆ ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ ರೀ. ತೆಗೆದೆಲ್ಲ ಸ್ವಚ್ಛ ನೀರಿದ್ದು ಅಂದ್ರೆ ಕಲಿ ಆಗ್ಬಿಡ್ತಾವ್ರಿ, ಹಾಗಾಗಿ ತೊಳೆದಿಟ್ಟಿದ್ವು ಈಗ ಇವು. ಇವನ್ನ ಸ್ವಲ್ಪ ಒರೆಸ್ತೀನಿ ರೀ, ಒರೆಸಿ ಎತ್ತಿ ಬಿಡಾನ್ರಿ. ಬೆಳಗ್ಗೆ ಇಟ್ಟರ್ಸಿ ನೀನು ಬೇಳೆ ಸಾರು ಮಾಡಕ್ಕೆ ಇಟ್ಟಲ್ರಿಕಿ. ನನಗೆ ಇಲ್ಲಿ ಉಳ್ಳಾಗಡ್ಡೆ ಅದು ಹೆಚ್ಚಿಟ್ಟಾಡ್ರಿ, ಇದು ಅವಲಕ್ಕಿ ಮಾಡಿಬಿಡಮ್ಮ ನೀನು ಅಂತಂದು ಹೂನು ಅಂತಂದು. ಆಮೇಲೆ ಕಡೆ ಆಲೂಗಡ್ಡೆ ಪಲ್ಯ ಮಾಡಕ್ಕೆ ಆಲೂಗಡ್ಡೆ ತೊಂಬರಕ್ಕೆ ಹೊಂಟಾಡ್ರಿ. ಬ್ಲೌಸ್ ಕಟ್ ಮಾಡತ್ತಿ ಮಮ್ಮಿ ಇನ್ನೊಂದು ಡಿಲೇಟ್ ಹಾಕ ಮ್ಯಾಮ್. ನೋಡಿ ನಮ್ದು ಐಸ್ ಕ್ರೀಮ್ ಆತು, ಆಗೈತೆ, ಮಸ್ತ್ ಆಗೈತಿ. ಹೌದಾ? ಗಟ್ಟಿಗೈತೆ, ಅದು ಗಟ್ಟಿಗೈತೆ ಸ್ವಲ್ಪ ಸ್ವಲ್ಪ ಭಾಳ ಗಟ್ಟಾಗೋಡ. ಅಲ್ಲಿ ಜುಮ್ ಅನ್ನತ್ತಾವ ನೋಡಿ, ಇಷ್ಟ ತಿನ್ನೋದ್ರೊಳಗೆ ಅಂತ ನೆಗಡಿನ ಬಂದ್ಬಿಡ್ತಾವ. ಅದ್ರಾಗೇನು ಒಂದು ಸ್ವಲ್ಪ ಕೋಲ್ಡ್ ನೀರು ಅದು ಕುಡಿಯೋದ್ರೊಳಗೆ ಅಂದ್ರೆ ಗಟ್ಟಿಗೈತಿ. ಅಮೂಲ್ ಐಸ್ ಕ್ರೀಮ್ ತಿಂದಂಗೆ ಆಗೈತಿ. ಹೌದಾ? ಡಬ್ಬ ಹೆಸರು ಅದಲ್ಲ, ಅಮೂಲ್ ಐಸ್ ಕ್ರೀಮ್ ಡಬ್ಬ ಅದು. ಇಲ್ಲಿ ನೋಡ್ರಿಪ್ಪ, ಟೈಮ್ 6 ಗಂಟೆ ಆಗತ್ತು. ಅಂಗಡಿಗೆ ಹೋಗಿಲ್ರಿ, ಯಾಕಂದ್ರೆ ಫುಲ್ ಮಳೆ ಮಾಡಾಗೈತಿ. ಮತ್ತು ಹಸಿ ಮೀನು ತೊಗೊಂಬಂದಿಲ್ರಿ. ಏನಂತವಾ ಎದಕ್ಕೆ ಎಂತ ಚೈನಾ? ಅಯ್ಯ ಮಕ್ಕ ನೋಡ್ಕೊರಿ ನಿಮ್ದು ರೋಡ್ಗಳಿಲ್ವ ನಾವು. ಅವನೇನು ಮಾಡ್ತೀರಿಪ್ಪ, ಹೋಗ್ರಿ ಮೊದ್ಲು ತುಂಬ ರೊಕ್ಕ ಕೊಡ್ರಿ. ಸಂಗಿಂದ ಐತಲ್ಲ, ಇದ್ರಾಗ ತೊಗೊಂಬಂದಿದ್ದಿಲ್ಲ ಕೊಲ್ಲಾಪುರ ಮಹಾಲಕ್ಷ್ಮಿ ಇದ್ರ ಕಡೆಯಲ್ಲಿ, ಅಲ್ಲಿ ತೊಗೊಂಬಂದಿಲ್ಲ ಕೊಲ್ಲಾಪುರ ಒಳಗೆ ಐತಲ್ಲ, ಅದು ಐತಿ. ಮತ್ತೆ ಅದಕ್ಕೆ ನಗ್ತಾಡ್ರಿಪ್ಪ. ಬಾಂಡೆ ತಿಕ್ಕೊಂಡ್ರಿ ಬರ ಮಳೆ ಬರೋದ್ರೊಳಗೆ ಫುಲ್ಲು ಮಳೆ ಮಾಡ್ರಿ ನೋಡ್ರಿ. ಗ್ಯಾಸ್ ಹೊರ್ಸಾತಿ ಮಮ್ಮಿ, ತೊಳ್ಯಾತಿ ಗ್ಯಾಸ್ ಕಟ್ಟಾವ ಎಲ್ಲ ಇಡ್ಲಿ ಎಲ್ಲ ಇದು ಸ್ವೀಟಿಂದ ಎಲ್ಲ ಜಿಬಿ 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 ಆಗ್ಬೇಕಂದ್ರೆ ಚಲೋ ಆದ್ ಬಿಡ್ರಿ. ನಿನ್ನೆ ಚೆನ್ನಾಗಿದ್ದ ಇಲ್ಲ ನನಗೆ, ರಂಜಾನ್ ಸುಸ್ತಾಗಿದ್ದಿಲ್ಲ ಮಳೆಗಿಂದ. ಇವತ್ತು ತೊಳೆದೆ, ಆ ಕಡೆ ತೊಳೆದೆ, ಗ್ಯಾಸ್ ಇಟ್ಟು ತೊಳೆದೆ ನೋಡಿ, ಸ್ವಚ್ಛ ಆಗ್ತದೆ. ಇವಾಗ ನೋಡ್ರಿಪ್ಪ, ಸಾಯಂಕಾಲ 6-7 ಗಂಟೆ ಹಾಕಂತು. ಮತ್ತು ಅಮ್ಮ ಮನ್ಯಾಗ ಅದ್ರ ಅಂತ ಹೇಳಿದ್ರೆ ಸಬ್ಜಿ ಎಲ್ದಿ ಅಡುಗೆ ಮಾಡ್ಬಿಡ್ತೀವಿ ನಾವು. ಆರಿಪ ದೇವ್ರ ದೀಪ ಹಚ್ಚಾಕತ್ತಾಳ. ಈಗ ಅಡುಗೆ ಅಂತ ಬಂದಾಗ ಏನು ಮಾಡಿದೀನಿ ಬಂದ್ರೆ ನಾನು ಮಟನ್ ಬಿರಿಯಾನಿ ಮಾಡ್ತೀನಿ ರೀ ಇವತ್ತು. ಸ್ಪೆಷಲ್ ಮಟನ್ ಬಿರಿಯಾನಿ ರೀ. ಆಮೇಲೆ ಕಡೆ ಬಿರಿಯಾನಿಗೆ ಕಾಂಬಿನೇಷನ್ ಆಗುವಂಥ ರಾಯ್ತ ಮಾಡ್ತೀನಿ ರೀ. ಅದು ಹೆಂಗೆ ಮಾಡೋದು ಅಂತೇಳಿ ಅಂತ ತೋರಿಸ್ತೀನಿ ಫ್ರೆಂಡ್ಸ. ಮೊದಲು ಇವಾಗ ಉಳ್ಳಾಗಡ್ಡಿ ಅದೆಲ್ಲ ಹೆಚ್ಕೋಬೇಕಲ್ರಿಪ್ಪ ಬಿರಿಯಾನಿಗೆ, ಹಾಗಾಗಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳ್ಳಿ ಹೆಚ್ಕೊಂಡ್ಬಿಟ್ಟು. ಆತ ನಮ್ಮ ದೇವ್ರ ದೀಪ ಹಚ್ಚನಿಂದ ಧೂಪ ಹಚ್ಚಕೈತೆ. ಧೂಪ ಏನಂತಾರ ಅದಕ್ಕೆ? ಸಾಂಬ್ರಾಣಿ. ಬಾರಿ ಅಂತ ಕಟ್ ಮಾಡಬಾರ್ದು, ಕತ್ರಿ ತೊಗೋಬೇಕಾಯ್ತು. ಕತ್ರಿಯಲ್ಲಿ ಉಳ್ಳಾಗಡ್ಡೆ ಹಚ್ಚತಿ ಮಮ್ಮಿ. ನಮ್ಮ ಭಾಳ ಕಾಕದವ. ನನಗೆ ಬಂದಿಲ್ಲ ಇನ್ನೂ ಕಾಕ, ಬಂದಿಲ್ಲ ಮರ ಇಲ್ಲ ಬಾಜು ಕುಂತವ್ರಿಗೆ ಬರತ್ತೈತ್ವ. ನಾ ಎದ್ದೋಕಂತಡಿ ಮಟನ್ ವಾಮನ ಮಟನ್ ನೋಡಿದ್ರೆ ಆಗಲ್ಲ. ಎದಕ್ಕೈತೆ ಏನೈತೆ ನಮ್ಮ ಅಮ್ಮ, ನನಗೆ ಮಟನ್ ಆಗಂಗಿಲ್ಲ, ಮಾಡ್ತೀನಿ ಆದರೂ ಮಟನ್ ಅಂದ್ರೆ ನಮಗೆ ತಿನ್ನಕ್ಕಾಗಲ್ಲ. ಚಿಕನ್ ಅಂದ್ರೂ ಜಾಸ್ತಿ ಹೋಗಲ್ಲ ಬಿಡುವ ನನಗೆ. ಚಿಕನ್ ಜಾಸ್ತಿ ಹೋಗಂಗಿಲ್ಲ. ಈಗ ಫ್ರೈ ಬೇಕಾ? ಈಗ ಹರ್ಷಿ ಇಲ್ಲ ನೋಡು, ಹರ್ಷಿ ತಾಳ್ಕೋದಕ್ಕೆಲ್ಲ ಉಳ್ಕೊಂಬಿಟ್ಲ. ಬರ್ತಾನ ಆಮೇಲೆ ಅಮ್ಮನ ಆಕಿನ ಹೋಗಿದ್ರಿ ಇವತ್ತು ಮಧ್ಯಾಹ್ನ ರೀ. ಹೋಗಿ ಹರ್ಷಿ ಅಲ್ಲೇ ಉಳ್ಕೊಂಡ. ಆಮೇಲೆ ಕಡೆ ದಾದಿಮ್ಮ ಬಂದಾರ, ಹರ್ಷಿಯ ಬಂದಿಲ್ಲ ಇನ್ನು. ಏನೋ ಮಾಡಾಕತ್ತಾರಂತಲ್ಲ ರೆಸಿಪಿ ಸ್ವಲ್ಪ ಯಾರು ಮಾಡ್ಲಿ ಬಿಡಿ. ಇಲ್ಲಿ ನೋಡ್ರಿ, ಇವಾಗ ಮಟನ್ ಇದು ಅರ್ಧ kg ಮಟನ್ ಐತ್ರಿ. ಇದನ್ನ ಏನು ಮಾಡಪ್ಪ ಅಂದ್ರೆ ಕುಕ್ಕರ್ ಹಾಕಿ ಒಂದು 5-6 ಸೀಟಿ ಮಾಡಿಸ್ಬಿಡನ್ರಿ. ಮೊದಲು 5-6 ಸೀಟಿ ಮಾಡಿಸಿದ್ರೆ ಆಕೈತೆ ಮಮ್ಮಿ. ಸ್ವಲ್ಪ ಉಪ್ಪು ಅರ್ಶಿನ ಪುಡಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಸೀಟಿ ಮಾಡ್ಕೊಂಬಿಡ ಮೊದಲು. ಯಾಸ್ಮಿನ್ ಬಂದ, ಯಾಸ್ಮಿನ್ ಬಂದಾಳ, ರಮ್ಮ ಬಂದಾರ, ರಬ್ಬ ಅದಾರ. ಅವ್ರ ಮಮ್ಮಿಗೆ ಆರಾಮಿಲ್ಲ, ಅಲರ್ಜಿ ಆದಂಗೆ ಆಗೈತಿ, ತೋರಿಸ್ಕೊಂಬಂದಾರಂತ. ಚಾ ಕೊಟ್ಟಿಲ್ಲ? ಚಾ ಸೇರಿ ಚಾಚಾಗ ಕೊಟ್ಟೆ. ಯಾಸ್ಮಿನ ಆರಾಮದಿಲ್ಲ ನೀನ? ಯಾಸ್ಮಿನ್ ಶಾನೆ ಅದಾವ. ಶಾನೆ ಅದಾಳಕಿ. ಯಾರಿಲ್ಲ ಅಂದ್ರೆ ನೀಲ್ಲ ಅನ್ಲಿಲ್ಲ? ಇಲ್ವಾ ಅಂದಿಲ್ಲ ಶಾನೆ ಇಲ್ವಾ ಅಂತ ಅಂದಿಲ್ಲ ನೀನ? ಇಲ್ಲ, ಅಂದಿಲ್ಲ ಶಾನೆ ಅದಾವ ಅಂದಿನಿ. ಅಂದಿಲ್ಲ. ಅವ್ರ ತಂಗಿಯಾರ್ ಬಿಟ್ಟು ಇವ್ರೇನು ಕೊಡ್ತಾರೆ? ಬಿಡಂಗಿಲ್ಲ ಅವ್ರ ತಂಗಿಯಾರ್. ಇವರು ಅರ್ಶಿನ ಪುಡಿ ಹಾಕೊಂಡ್ರಿ, ಉಪ್ಪು ಹಾಕೊಂಡ್ರಿ, ಇಷ್ಟ ಅದಕ್ಕೆ ರುಚಿ ತಕ್ಕಷ್ಟು ಅಂದ್ರೆ ರುಚಿ ತಕ್ಕಷ್ಟು ಅಂದ್ರೆ ಒಂದು ಸ್ವಲ್ಪ ಹಾಕೊಳ್ಳೋದ್ರಿ. ಸ್ವಲ್ಪ ನೀರು ಹಾಕಿ ಸಿಟಿ ಮಾಡ್ಕೊಂಬಿಡನ್ರಿ ಇದನ್ನ. ಟಮಾಟೆ ಈಗ ಇದಕ್ಕೆ ಬಿರಿಯಾನಿ ಹಾಕಮ್ಮ ಟಮಾಟೆ ಹಚ್ಕೊಂಡ್. ಮತ್ತೆ ನಮಗೆ ಏನು ಮಾಡ್ಕೊಳನ್ರಿ ಅಡುಗೆನ? ಆಯ್ತು ಬಿಡವ. ಮಸಾಲೆ ಅನ್ನ ಮಾಡಿಬಿಡ ಒಂದಿಟ, ಹಂಗೆ ರಾಯ್ತ ಮಾಡಿದಿಲ್ಲ ಒಂದು ಹಚ್ಚಿ ತಿನ್ನಕ್ಕೆ ಬರೈತಿ. ಮಸಾಲೆ ರೈಸ್ ಮಾಡ್ಬಿಡಂತೇಳಿ ಅಷ್ಟು ಮಾಡಿಬಿಡಿ. ಅದಿಲ್ಲ ಟೊಮೆಟೊ ಗಿಮೆಟನೆಲ್ಲ ಹಾಕಿ ಮಾಡಿಬಿಡ ನಾವು, ಅದಕ್ಕೆ ಚಲೋ ಆಗುತ್ತೆ. ಇಲ್ಲಿ ಇವಾಗ ಒಂದು 5-6 ಸೀಟಿ ಆತ್ರಿದ. ಈಗ ಬಂದ್ ಮಾಡ್ಕೊಂಡಿವಿ. ಇಲ್ಲಿ ಮಮ್ಮಿ ಬಾಯಿಗೆ ಕಾಯ್ತಿರ್ತಾರೆ. ಇದನ್ನ ಉಳ್ಳಾಗಡ್ಡಿ
ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಅಮ್ಮ ಅವನು ಹೌದಿಲ್ಲ. ಹಾಂ ನೀರು ಹೋಗ್ಲಿವಾ? ಹ್ಞೂ ಇಲ್ಲ ಚಟ್ ಸಿಡ್ತೈತೆ ಅದಿಲ್ಲ ಅದ ಆಯ್ತ ನಾಳೆ ಹೋತನ ಹಾಕ್ಲೇ ಇದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಅವನ್ನ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಬಿಡೋಣ. ಉಳ್ಳಾಗಡ್ಡಿ ಫ್ರೈ ಹಾಕಿದ್ರೆ ಬಿರಿಯಾನಿ ಚಲೋ ಆಗದು. ಹೌದು ರುಚಿ ಆಕೈತಿ, ಟೇಸ್ಟ್ ಆಗತ್ತಮ್ಮ ಅದೊಂದು ಟೇಸ್ಟ ಬೇರೆ ನೋಡು. ನೋಡಿ ಫ್ರೈ ಎಣ್ಣೆ ಕಾದೈತಿ. ಕಾದೈತೆ ಹಾಕ್ತೀರಿ ಯಾಕಂದ್ರೆ ಇದು ಬಾಳಿಗೆ ಭಾಳ ದಪ್ಪಿಲ್ಲ ಅದು ಹಂಗಾಗಿ ಜಲ್ದಿ ಆತ ಮಮ್ಮಿ ಅದು. ಆತಮ್ಮ ಇದನ್ನೇನು ಮಾಡಣಪ್ಪ ಅಂದ್ರೆ ಒಂದು ತಾಟ್ ನೋಡಿ ತಗೊಂಬಳಮ್ಮ ಈಗ ಅಮ್ಮ. ಮಟನ್ ಕುದ್ದೈತಿ. ಇದಕ್ಕೆ ಏನು ಮಾಡಣಪ್ಪ ಅಂದ್ರೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ್ರಿ. ಆಮೇಲೆ ಕಡೆ ಇದೇನು ಉಳ್ಳಾಗಡ್ಡಿ ಫ್ರೈ ಮಾಡಿವಲ್ಲ ನಾವು ಇದನ್ನೊಂದು ಸ್ವಲ್ಪ ಹಾಕೊಳ್ಳೋಣ್ರಿ. ಆಮೇಲೆ ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಇದು ಬೆಳ್ಳುಳ್ಳಿ ರೀ, ಇದು ಹಸಿ ಶುಂಠಿ ರೀ. ಆಮೇಲೆ ಕಡೆ ಸ್ವಲ್ಪ ಟೊಮೆಟೊ ಹಣ್ಣು, ಆಮೇಲೆ ಕಡೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಆಮೇಲೆ ಕಡೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಮತ್ತು ಗರಂ ಮಸಾಲೆ ಹಾಕೊಳ್ಳೋಣ್ರಿ. ಉಪ್ಪು ಹಾಕಿನಿ ಈಗ ಅದ್ರೊಳಗೆ ನೋಡೋಣ ತಡಿ. ಈಗ ಗರಂ ಮಸಾಲೆ ಹಾಕೊಳ್ಳೋಣ್ರಿ. ಹಾಕ್ಕೊಂಡು ಈಗ ಚಲೋ ಮಿಕ್ಸ್ ಮಾಡೋಣ್ರಿ. ಮೊಸರು ಹಾಕೋಬೇಕ್ರಿ. ಮೊಸರು ಇನ್ನೂ ಬಂದಿಲ್ಲ ರೀ. ಅದು ಗ್ರೇವಿ ಮಾಡೋ ಮುಂದೆ ಹಾಕಿಬಿಡ್ತೀನಿ ರೀ ಮೊಸರು. ನಮ್ಮ ಮನೆಯವ್ರು ಹೇಳೀನಿ ರೀ ತೊಗೊಂಬರಾಕತ್ತಾರಂತವ್ರು, ಬಂದಿಲ್ಲ ಇನ್ನು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಕುಕ್ಕರ್ ಕಾಯಕ್ಕಿಟ್ಟಿನಿ. ಈಗ ಉಳ್ಳಾಗಡ್ಡಿ ಕರ್ದಂತ ಎಣ್ಣೆ ಐತಲ್ರಿ, ಇದನ್ನ ಹಾಕೊಂಬಿಡೋಣ ಇದ್ರೊಳಗೆ. ಇದನ್ನ ಹಾಕ್ಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ರೀ. ಇಂಚೆ ಎಲ್ಲ ಇದು ಚಕ್ಕಿ ರೀ, ಆಮೇಲೆ ಕಡೆ 2 ಏಲಕ್ಕಾಯಿ, ಒಂದು 4 ಲವಂಗ ರೀ. ಎಣ್ಣೆ ಒಳಗೆ ಫ್ರೈ ಮಾಡುವಂಥ ಉಳ್ಳಾಗಡ್ಡಿ ಹಾಕೊಳ್ಳೋಣ ರೀ. ಒಳಗೆ ಹಾಕೊಂಡು ಚಲೋ ಮಿಕ್ಸ್ ಮಾಡೋಣ. ಈಗ ಟೊಮೆಟೊ ಹಾಕೊಳ್ಳೋಣ. ಇಲ್ಲಿ ನೋಡ್ರಿ ಇವಾಗ ಅಕ್ಕಿ ನೀರು ಹಾಕಿನಿ ರೀ. ನಾನು ಇಲ್ಲಿ ಜೀರಾ ರೈಸ್ ಅಕ್ಕಿ ಇವು ಒಂದರ ತಾಸು ಮುಂಚೆ ನೀರು ಹಾಕಿಬಿಟ್ಟೀನಿ ರೀ. ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಹಸಿ ವಾಸನೆ ಹೋಗೋರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಕಡೆ ಕೊತ್ತಂಬರಿ ಪೇಸ್ಟ್ ರೀ. ಹಸಿ ಕೊತ್ತಂಬರಿ ಪೇಸ್ಟ್ ರೀ, ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಒಣ ಖಾರ ಹಾಕೊಳ್ಳೋಣ ರೀ. ಆಮೇಲೆ ಕಡೆ ಅಕ್ಕಿಗೆ ನಾವಿದು ಅಕ್ಕಿ ಎಷ್ಟು ಹಾಕ್ತೀವಿ ಅಷ್ಟು ಅದ್ರ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕಲ್ರಿ. ಉಪ್ಪು ಹಾಕೊಂಬಿಡಣ್ರಿ. ನೀವೊಬ್ಬ ಇದನ್ನ ತರಲೇ ಇಲ್ಲ ಮೊಸರು ಇನ್ನು ಬರಾಕತ್ತಾರಂತ ಇಲ್ಲದ ಮಿಕ್ಸ್ ಮಾಡ್ಕೊಂಡ್ರಿ. ಇವಾಗ ಇದ್ರೊಳಗೆ ಏನು ಮಾಡಂತಂದ್ರೆ ಮಿಕ್ಸ್ ಮಾಡ್ದಂತ ಮಟನ್ ಹಾಕೊಂಬಿಡಣ್ರಿ. ಮಟನ್ ಹಾಕೊಂಡು ಈಗ ಮತ್ತೆ ಮಿಕ್ಸ್ ಮಾಡ್ಕೊಂಡ್ರಿ. 5-6 ಸೀಟಿನ ಮಾಡಿಸ್ಬೇಕಲ್ಲ, ಇಲ್ಲಾಂದ್ರೆ ಕುದಿಯೋದಾನೆ ಇಲ್ಲದ. ಮೊದಲ ಮಾಡಿಸಿರ್ತಾನೆ ಈಗ ಅದು ಮಟನ್. ಚಿಕನ್ ಆದ್ರೆ ಏನಕ್ಕೈತಿ ಇದ್ರೊಳಗೆ ಹಾಕಿ ಇದು ಮಟನ್ ನೋಡಿ ನಂಗೂ ಮಟನ್ ತಿನ್ಬೇಕು ಅನ್ಸತ್ತೆ. ತಿನ್ನ ಅಲ್ವಾ. ಇವಾಗ ಏನು ಮಾಡಂತಪ್ಪ ಅಂದ್ರೆ ಅಕ್ಕಿ ಹಾಕೊಂಬಿಡೋಣ ಇದ್ರೊಳಗೆ. ಅಕ್ಕಿ ಹಾಕೊಂಡ್ರೆ ಈಗ ಚಲೋ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ನೀರು ಹಾಕೊಂಬಿಡೋಣ. ಇನ್ನೊಮ್ಮೆ ಈ ಥರ ಮಿಕ್ಸ್ ಮಾಡಿನ ನಾವು ಕುಕ್ಕರಿಂದ ಡಕ್ಕನ್ ಹಾಕಿ ಒಂದು ವಿಜಿಲ್ ಮಾಡಿಸ್ಬಿಡ್ಬೇಕ್ರಿ, 1 ಅಥವಾ 2. ಇದು ಇವಾಗ 2 ಸೀಟಿಗಿದೆ ಇಳಿಸ್ಬಿಡ್ತೀಮ. ಇದು ಸಣ್ಣ ಕುಕ್ಕರ್ ಇಡಮ್ಮ. ಸ್ವಲ್ಪ ಅನ್ನ ಮಾಡ್ಕೊಳ್ಳೋಣ. ನಮ್ಮ ಮಸಾಲೆ ಅನ್ನನ ಮಸಾಲೆ ಅನ್ನ ಮಾಡೋಣ ನಾವು. ಈಗ ಮಸಾಲೆ ಅನ್ನ ಮಾಡ್ಕೊತೀರಿಪ್ಪ ನಮಗೆ. ಅಂದರೆ ರಾಯ್ತಾ ಮಾಡ್ತೀನಿ ರೀ ನಾನು. ಆಮೇಲೆ ಅದು ಇದನ್ನ ನಮ್ಮ ಸ್ಟ್ಯಾಂಡ್ ಇಡೋದು ಒಳಗೆ ಸಿಕ್ಕೊಂಡ್ಬಿಡ್ತೈತಿ. ಮತ್ತೇನು ಮಾಡ್ಬೇಕು, ನಾನು ನಿಲ್ತೈತಿ ಏನಂತಂದು ನೋಡಿದೆ. ಸ್ಟ್ಯಾಂಡ್ ತಂಬಲ್ಲಿ ಸ್ಟ್ಯಾಂಡ್ ಹಾಕಿವ್ರಿ. ಹಾಗರ್ಕಮ್ಮ ಅದನ್ನ ಇಟ್ಬಿಟ್ಟಿವಿ ಅಂತಂದ್ರೆ ಏನಾಗಂಗಿಲ್ಲ ರೀ. ಇಲ್ಲಿ ಸ್ಟ್ಯಾಂಡ್ ಇಟ್ಟಿವ್ರಿ ನಾವು. ಈ ಥರ ಸ್ಟ್ಯಾಂಡ್ ಮಾಡೀವ್ರಿ. ಸಣ್ಣ ಸಣ್ಣ ಡಬ್ಬಿಗಳೆಲ್ಲ ಹಿಂಗಿಡೋದು. ಇಲ್ಲಿ ಎಣ್ಣೆ ಕಾಯ್ಕಿಟ್ಟೇನು ರೀ. ಉಳ್ಳಾಗಡ್ಡಿ ತೆಗಿದ್ದಾರೆ ನಮಗೆ ಮಸಾಲೆ ಅನ್ನಕ್ಕೆ ಸ್ವಲ್ಪ ಇರೋಲ್ವ ಅಕ್ಕ ಅಂತೇಳಿ ಅಂದ್ರೆ ಚಲೋ ಆಗುತ್ತೆ ಅನ್ನ ಅಂತಂದು ಈಗ ಇದನ್ನ ಎಣ್ಣೆ ಒಳಗೆ ಹಾಕೊಂಬಿಡಣ್ರಿ. ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಎಣ್ಣೆ ಚಲೋ ಕಾರಂತೈತೇನು ರೀ. ಇವಾಗ ಟೊಮೆಟೊ ಹಣ್ಣು ಆಮೇಲೆ ಕೊತ್ತಂಬರಿ ಹಾಕೊಳ್ಳೋಣ್ರಿ.
ಮೊಸರು ಬಂತು ಅಂತ ಬಿರಿಯಾನಿ ಮಾಡ್ಯಾರ. ರಾಯ್ತ ಮಾಡಕ್ಕಾರ ಬೇಕಲ್ಲ ಬಿಡಿ ಮೊಸರು. ಹಾಂ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಒಳಗೆ ಟೊಮೆಟೊ ಹಣ್ಣು ಬೇಳೆ ಮೆತ್ತಗಾಗಲ್ಲ. ಮೆತ್ತಗಾಗಿ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರಿ, ಆಮೇಲೆ ಕಡೆ ಚಿಕನ್ ಮಸಾಲ ಹಾಕೊಂಡ್ರಿ. ಸ್ವಲ್ಪ ಚಿಕನ್ ಮಸಾಲ ಹಾಕೊಂಡ್ರಿ. ಹಸಿ ಖಾರ ಹಾಕನಕತ್ತಾಡ್ರಿ ಅದಕ್ಕೆ ಇದಕ್ಕೆ, ಹಾಗಾಗಿ ಸ್ವಲ್ಪ ಹಸಿ ಖಾರ ಹಾಕೊಂಬಿಡೋಣ. ಈಗ ಮಿಕ್ಸ್ ಮಾಡೋಣ. ಕುಂದ್ರಪ್ಪ. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಬಂದು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಳೆ ಭಾಳ ಜೋರು ಬರತ್ತೆ ಜೋರು ಬರಕತ್ತ. ಬರಲಿ ಬಿಡವ ತನ್ನ ಬರತ್ತೆ. ಜೀವ ತಣ್ಣಗಾರಕ್ಕೆ ಅಕ್ಕಿ ಹಾಕೊಂಬಿಡಂದ್ರಿ. ಈಗ ನೀರಾಗ ಅಕ್ಕಿ ಹಾಕ್ತೀನಿ ರೀ. ಇವಾಗ ಮಿಕ್ಸ್ ಮಾಡೋಣ. ಕರೆಂಟ್ ಹೋಗ್ಕೊತೀನಾರಿಪ್ಪ, ಮಳೆ ಜೋರು ಬರಕತ್ತಮ್ಮ. ಹೌದು, ಮಳೆ ನಮ್ಮ ಕಡೆ ಜೋರು ಬರಕತ್ತೈತ್ರಿಪ್ಪ. ತೆಗ್ದ ಬಿಡ್ತಾರಿಲ್ಲ ಕರೆಂಟ್. ಸೋರಾಕ್ ನಿಂದಿರ್ತೈತಿ ಮತ್ತಲ್ಲಿ. ಹ್ಞೂ ಇವಾಗ ನೀರು ಹಾಕೊಂಬಿಡೋಣ. ನೀರು ಹಾಕಿದ್ದೀರಿ, ಒಂದು ಚೀಟಿ ಮಾಡ್ಕೊಂಬಿಡೋಣ. ಇದು ನೋಡ್ರಿ, ಇವಾಗ ರಾಯ್ತ ಮಾಡಕ್ಕೆ ನಾನು ಟೊಮೆಟೊ ಹೆಚ್ಚೊಂದಿನಿ ಸಣ್ಣಗೆ. ಆಮೇಲೆ ಕಡೆ ಉಳ್ಳಾಗಡ್ಡಿ ರೀ, ಕೊತ್ತಂಬರಿ, ಮೆಣಸಿನ್ಕಾಯಿ, ಆಮೇಲೆ ಕಡೆ ಸ್ವಲ್ಪ ಸಕ್ಕರೆ, ಉಪ್ಪು ಬೇಕ್ರಿ. ಟೊಮೆಟೊ ಸ್ವಲ್ಪ ಹಾಕಿ ಮಮ್ಮಿ. ಮತ್ತೆ ಇದು ಕ್ರೀಮ್ ಅಂತಾರಲ್ರಿ, ಫ್ರೆಶ್ ಕ್ರೀಮ್ ಅದಿದ್ರೆ ಹಾಕೋಬೋದು. ನನ್ನ ಕಡೆ ಇಲ್ಲ, ನಾನು ಹಾಕೊಳಕತ್ತಿಲ್ರಿ, ನಾನು ಇಷ್ಟೇ ಮಾಡ್ತಿದ್ದೀನಿ. ಇಲ್ಲಿ ಮತ್ತೆ ಮೊಸರು ಬೇಕ್ರಿ ರಾಯ್ತ ಮಾಡಕ್ರಿ. ಇದು ಬಿರಿಯಾನಿಗಂತೂ ಸೂಪರ್ ಆದಂಥ ಕಾಂಬಿನೇಷನ್ ಫ್ರೆಂಡ್ಸ. ನೋಡ್ರಿ, ಇದೇ ರೀತಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಆಮೇಲೆ ಕಡೆ ಊಟ ಮಾಡಿಬಿಟ್ಟು ಹೇಳ್ರಿ ಹೆಂಗಾಗಿತ್ತು ಅಂತಂದು. ಇವಾಗ ಇದು ಸ್ವಲ್ಪ ಈ ಥರ ಏನಂತಾರೆ ಅದಕ್ಕೆ ಮಿಕ್ಸ್. ಈ ಥರ ಮಾಡೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋ ನೀರು ಗಟ್ಟಿ ಇದು ಎಲ್ಲ ಇದಾಗಬೇಕು. ಕಟ್ಟೆನಿಲ್ಲ ಹಿಂಗೆ ಮಜ್ಜಿಗೆ ಕಟ್ಟಿತೀವಲ್ಲ ನಾವು, ಸ್ವಲ್ಪ ಸ್ವಲ್ಪ ಕ್ರೀಮ್ ಗಟ್ಟೆ ಬರಬೇಕು. ಸ್ಮೂತ್ ಆಗುತ್ತೆ ಮೊಸರು. ಹ್ಞೂ ಈ ಥರ ಕಟ್ಕೋಬೇಕಿಲ್ಲ. ಇದು ನಮ್ಮದು ಮಸಾಲೆ ಅನ್ನಕ್ಕೂ ಹೊಂದಾಣಿಕೆ ಆಗಿ ಕೊಡ್ತೈತಿ. ಆಮೇಲೆ ಕಡೆ ಬಿರಿಯಾನಿಗಂತೂ ಸೂಪರ್ ಮಾ ಇದು. ಮಮ್ಮಿ ಕಟ್ಟದ್ ಮತ್ತೆ ಬೆನ್ನಿ ತೆಗಿದ್ವಿ. ಜಾಣಂಗೆ ಜಾಣ ಬಿಡ ಸಾಕಾ? ಸಾಕಿಷ್ಟೆ. ಸಾಕಂತ ನೋಡಿಪ್ಪ ಇಷ್ಟ. ಟಮಾಟೆ ಸ್ವಲ್ಪ ಹಾಕಿ. ಆಮೇಲೆ ಕಡೆ ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಟೊಮೆಟೊ ಸ್ವಲ್ಪ ಬೇಕು ಸುಮ್ಕೊಂಡ್ರೆ ನೀನು ಗೊತ್ತೈತಿ. ಆಮೇಲೆ ಕಡೆ ಕೊತ್ತಂಬರಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಇವಾಗ ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಆಮೇಲೆ ಕಡೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ್ರಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಈ ಥರ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ಮೇಲೆ ಒಣ ಖಾರ ಪುಡಿ ಉದಿಸ್ಬಿಡೋಣ. ನೋಡಮ್ಮ, ನಮ್ದು ರಾಯ್ತ ರೆಡಿ ಆಯ್ತಾ? ರೆಡಿ ಆಯ್ತು ನೋಡಮ್ಮ ರಾಯ್ತ. ಇಷ್ಟೇ ರೆಡಿ, ಸಿಂಪಲ್ಲಾಗಿ ಈಸಿಯಾಗಿ ರಾಯ್ತ ಮಾಡೋದು ಹೆಂಗೆ ಅಂತ ಅಂದು ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಮ್ಮ, ಸಿಟಿ ಹೋಗೈತೆ ಅದು ಹೋಗೈತೆ. ನೋಡು ಕರೆಕ್ಟ್ ಆಗೈತೆ. ಅಯ್ಯೋ ಮಸ್ತ್ ಆಗೈತಲ್ಲಮ್ಮ, ಸೂಪರ್ ಆಗೈತೆ. ಉಂಡ್ಬಿಡು ನೀನು ಬಿರಿಯಾನಿ. ಮತ್ತೇನು ಮಾಡ್ತೀವಿ? ನಮಗೆ ಆಗಂಗಿಲ್ಲರಿಪ್ಪ ಬಿರಿಯಾನಿ. ಒಟ್ಟು ನಮಗೂ ನಾವು ಊಟ ಮಾಡಿಲ್ಲಲ್ರಿ ಅದನ್ನ, ಹಂಗಾಗಿ ನಮ್ಮ ಮಟನ್ ಅಂದ್ರೆ ಆಗಂಗಿಲ್ಲ. ಚಲೋ ಬಂದೈತಲ್ಲ, ಮಸ್ತ್ ಆಗೈತಿ. ಮುಚ್ಚಿಬಿಡ. ಇವಾಗ ನೋಡ್ರಿ, ಇದು ವೆಜ್ ಬಿರಿಯಾನಿ ಅನ್ಬೋದು, ವೆಜ್ ಪಲಾವ್ ಅನ್ಬೋದು. ಪಲಾವ್ ಅಂದರೆ ಎಲ್ಲ ಇದು ಹಾಕ್ಬೇಕೈತ್ರಿ, ಹಾಕಿಲ್ಲ ನಾವು ವೆಜಿಟೇಬಲ್. ಆಮೇಲೆ ಕಡೆ ಮಸಾಲ ರೈಸ್ ರೀ, ಒಗ್ಗರಣೆ ಅನ್ನ ರೆಡಿ ಆಗೈತಿ ನೋಡ್ರಿ. ನೋಡ್ರಿಪ್ಪ, ನಮ್ಮ ಮಟನ್ ಗಿಟನೆಲ್ಲ ಚೆನ್ನಾಗಿ ಬೆಂದ್ಬಿಟ್ಟೈತ್ರಿ, ಕುದ್ದೈತಿ. ಇವಾಗ ತಾಟಿಗೆ ಹಾಕೊಂಡ್ರಿ. ಹಾಕಿದ್ದಿ ಮಮ್ಮಿ? ಹಾಕಿದ್ದೀನಿ ಮಮ್ಮ. ರಾಯ್ತ ಸ್ವಲ್ಪ ರಾಯ್ತ ಸ್ವಲ್ಪ ಹಾಕ್ಬಿಡ್ರಿ. ನೋಡ ಮಸ್ತ್ ಬಿಡು. ಚಲೋ ಆತ. ಹ್ಞೂ ಚಾಚಾ ಬಂದಾರಮ್ಮ, ಚಾಚಾ ಕೊಟ್ಬಿಡೋದು. ಹ್ಞೂ ಶೋಭಾದ ಚಾಚಾ ಕೊಟ್ಟಾರ, ಬಂದಾರ, ಅವ್ರಿಗೆ ಕೊಟ್ಬಿಟ್ರಿ. ಈಗ ನೋಡ್ರಿಪ್ಪ, ನಾವಂತೂ ಟೇಸ್ಟ್ ಮಾಡಲ್ಲ, ನನ್ನ ಮಕ್ಕಳು ಟೇಸ್ಟ್ ಮಾಡಲ್ಲ ತಂದು ಅವ್ರು ಬಡ್ಕೊತಿದ್ರಿ. ನಾವು ಟೇಸ್ಟ್ ಮಾಡ್ತೀನಿ ಅಂತಂದು ನಾವಂತೂ ಮಾಡಂಗಿಲ್ರಿ. ನಾವು ಮಟನ್ ತಿನ್ನಂಗಿಲ್ಲ. ಹಾಗಾಗಿ ಈಗ ನಮ್ಮ ಬೇಜಾರಲ್ಲಿ ಬಂದಾರಿ, ಅವ್ರು ಚಾಚಾ ಚಾಚಾ ಬಂದಾರ, ಅವ್ರು ಟೇಸ್ಟ್ ಮಾಡಿ ಹೇಳ್ರಾಕ ಇಲ್ಲ ಅಮ್ಮ ಮಾಡ್ತಾರೆ. ಹೋಗಾರಿ ಪಕ್ಕೊಡೋಗು. ಅಯ್ಯ ಹೋಗ್ರಿ, ಉಣ್ರಿ. ಮಳೆ ಬರಾಕತೈತ್ರಿ. ಮಳೆ ಒಳಗೆ ಇಂಥ ಬಿರಿಯಾನಿ ರಾಯ್ತಾ ಮಸ್ತ್ ಆಗತ್ರಿ. ಕುತ್ಕೊಂಡು ಅಲ್ಲೇ ಸುಮ್ಮನೆ ಉಣ್ರಿ. ಹಂಗಂತೀರಿ? ಹಂಗ ಸುಮ್ಮನೆ ಅಂತೀರಿ ನೋಡ್ರಿ. ನಿಮ್ಮ ಮಗಳೇ ಹೇಳಕತ್ತಾಳ್ರಿ, ಸುಮ್ಮನೆ ಹಂಗಂತಿ ತಗೋ ಚಾಚಾ ಅಂತಂದ್ರಿ. ಯಾಸ್ಮಿನ ಬಾಯ್ಲಿ, ನಿನ್ಗೆ ಹಾಕೊಡ್ತೀನಿ ಬಾಯ್ಲಿ. ಅಯ್ಯ ಬಾಯ್ಲಿ, ಗಾಡಿ ಮರಿ ಹಾಕೊಂಡ. ಈಗ ಬರ್ರಿ. ಇದು ವೆಜಿಟೇಬಲ್ ಇಂದ್ರಿ, ಇದು ವೆಜಿಟೇಬಲ್ ಬಿರಿಯಾನಿ ಬಿರಿಯಾನಿ ರೀ. ಇದು ಆಲೂಗಡ್ಡೆನೂ ಒಂದು 4 ಹಚ್ಚಾಕ್ಬೇಕಿತ್ತು. ಹಾಕಿ ಹೇಳ್ಬೇಕಿಲ್ಲ, ನೀನು ಹಾಕಿದ್ದೆ ನಾನು. ನೆನಪಾಗಿಲ್ಲ ಅದು. ನೆನಪಾಗಲಿಲ್ಲ. ಹೋಗ್ಬಿಡು.
ನೋಡ್ರಿಪ್ಪ ಇದು ನಮ್ಮದು. ಆಮೇಲೆ ಕಡೆ ರಾಯ್ತ ಸೂಪರ್ ಆಗತ್ತೆ ರೀ ಇದ್ರೊಳಗಿದು. ಇದು ರಾಯ್ತ. ಆಮೇಲೆ ಕಡೆ ನಿಂಬೆ ಹಣ್ಣು ಮತ್ತೆ ಉಳ್ಳಾಗಡ್ಡಿ ರೀ. ನಮ್ದ ಬಾರಿ ಆತರ. ಹಾಂ ಉಳ್ಳಾಗಡ್ಡಿ ರೀ ನೋಡ್ರಿ. ಹಿಂಗಿಡಿ ಮಮ್ಮಿ ಉಳ್ಳಾಗಡ್ಡಿ ಇಡಮ್ಮ ಹೆಂಗ್ರಿ ಹಿಡೀಲಿ ಹಿಡೀಲಿ. ಅರಿಪ್ಪ ಇಲ್ಲೊಂದು ಇಡೋಣ, ಇಲ್ಲೊಂದು ಇಡೋಣ, ಇದು ಹೋಗಿದ್ದು ಸೈಡ್ ಇಡೋಣ. ಮೆಣಸಿನ್ಕಾಯಿ ಇಡೋಣ. ಮೆಣಸಿನ್ಕಾಯಿ ಕಡ್ಕೋಕ ಮತ್ತೆ ಟೇಸ್ಟ್ ಆಕೈತಿ ನೋಡಿ. ಚೆನ್ನಾಗಾತವ. ನಮ್ದ ಬಾರಿ ಆತ್ ಬಿಡು. ಹಸಿಪ್ಪ ಟೇಸ್ಟ್ ಮಾಡಿ ಹೇಳಪ್ಪ. ನೋಡಿ ಇವತ್ತು ಹೊಸ್ಕೊಂಡಿದ್ದ ಬಳಿಯರು. ಹೋಯ್ ಬಾರಿಮ್ಮ ಬಾಯ್. ಹಾಂ ಹಸಿಪ್ಪ ಅರ್ಬಿ ಬಿಚ್ಚಬೇಕಿಲ್ಲ ಅವನ್ನ. ತಲೆ ನೋಡಲ್ಲಿ ಮುಟ್ಟಿ ತಲೆ ಹಂಗೈತೆ ಅವ್ನು. ಚಲೋ ಆಗೈತೆ. ಮೆಣಸಿನ್ಕಾಯಿ ಕಡ್ಕೊತೀನಿ. ಅದೆಲ್ಲ ಬೇಕಂತ ಬಿಡಮ್ಮ. ಇಲ್ಲಿ ನೋಡ್ರಿ ಅಮ್ಮ ಇವತ್ತು ಇದಕ್ಕೆ ಹೋಗಿಲ್ಲಲ್ರಿ, ಅಂಗಡಿ ಹೋಗಿಲ್ಲ. ಹಾಗಾಗಿ ಜಲ್ದಿ ಊಟ ರೀ ಇವತ್ತು. ಆಸಿಪ್ ಊಟ ಮಾಡಕತ್ತಾನ್ರಿ. ಅರಿಪ್ ಹಾಕೊಂಡು ಬಂದಾಡ್ರಿ. ಅಲ್ಲಿ ಅಮ್ಮನ ಬಾಬನ ಊಟ ಮಾಡಕತ್ತಾರಿ. ಚಲೋ ಆಗೈತಮ್ಮ. ಮಟನ್ ಬಿರಿಯಾನಿ ಚಲೋ ಆಗೈತದಿಲ್ಲ ರೀ. ಹಾಂ ಗ್ರೇವಿ ಏನು ಉಂಡಿದ್ರಿ, ಅದಕ್ಕೆ ಬಿರಿಯಾನಿ ಮಾಡಿದ್ರೆ ಆತಿ ಇವತ್ತು ಅಂತಂದು ಬಿರಿಯಾನಿ ಮಾಡಿದ್ರೆ ನಾನು. ಮಳಿ ನೋಡ್ರಿ ಇಪ್ಪ, ಮಳಿ ಅಂತೂ ಹಕ್ಕೆಂದು ಹೊಡ್ಯಾಕೈತ್ರಿ ಇವತ್ತು. ಮಳಿ ಇಲ್ಲಿ ಫುಲ್ ಇನ್ನೂ ಜೋರಿತ್ರಿ. ನೋಡಮ್ಮ ಹಬ್ಬ ಕೊಟ್ಬಿಡು. ರಾಯ್ತ ಇಷ್ಟು ಹಾಕ್ಲೆ ಸ್ವಲ್ಪ ಅವ್ರಿಗೆ ಇದ್ರ ಕೊಡ್ಲಿ ಕೊಟ್ರೊಳಗೆ ಬಟದ ಕೊಡಂತ ಹೌದಿಲ್ಲ. ಮತ್ತೆ ತಿಂತಾರೇನಿಲ್ಲ. ಇಲ್ಲ ತಿಂತಾರ ಸ್ವಲ್ಪ ಹುಳಿ ಅಂತಂದ್ರೆ ಅವ್ರಿಗೆ ಆಗಂಗಿಲ್ಲ. ಹುಳಿ ಜಾಸ್ತಿ ತಿನ್ನಂಗಿಲ್ಲ ಅವ್ರು. ಅದಕ್ಕೆ ಹಂಗೆ ಹಾಕಿ ಕೊಡ್ತೀನಿ. ಬೇಕಂದ್ರೆ ಹಾಕೋಲ್ರಿ ಬಂದ್ರಿ ಈಗ. ಹಾಂ ನೋಡ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.